ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಹಲವಾರು ಗೊಂದಲಗಳಿಂದ ಹಲವಾರು ಕನ್ಫ್ಯೂಸ್ ಕ್ರಿಯೇಟ್ನಲ್ಲಿರುವಂಥ ಈ ವರ್ಷ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ತುಂಬ ಗೊಂದಲ ಮಾಡಿಬಿಟ್ಟಿದೆ. 7ನೇ ತಾರೀಕು ಬರಬೇಕಾಗಿದ್ದ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಅಂದರೆ ವಿದ್ಯಾರ್ಥಿ ಮಿತ್ರರೇ, ನಿಮ್ಮದು ರಿಸಲ್ಟ್ 100% ಅಂತ ಹೇಳಕ್ಕೆ ಹೋಗಲ್ಲ, ಮತ್ತು ಏನಾದರೂ ಆಗ್ತದಲ್ಲಿ 99.9% 9ನೇ ತಾರೀಕು ನಿಮ್ಮ ರಿಸಲ್ಟ್ ಅನೌನ್ಸ್ ಅದೇ ಆಗುತ್ತದೆ ಅಂತೂ ಈಗ ಮಂಡಳಿ ವತಿಯಿಂದ ನಮಗೆ ಮಾಹಿತಿಯನ್ನು ಬಂದಿದೆ. 9ನೇ ತಾರೀಕು, ದೇ ಆರ್ 2 days, 9ನೇ ತಾರೀಕು ನಿಮ್ಮ ರಿಸಲ್ಟ್ ಬಂದೇ ಬರುತ್ತದೆ. ಇದು ನಾನು 99.9% ಹೇಳ್ತಾ ಇದ್ದೀನಿ. 1.1% ಅದು ಸರ್ಕಾರ ಮೇಲೆ ಬಿಟ್ಟಿದೆ ವಿಷಯ. ಸರ್ಕಾರಿಗೆ ಏನಂದರೆ, ಸರ್ಕಾರ ಈಗ 7ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು, ಬಟ್ ಏಕೆ ಮಾಡಿಲ್ಲ ಅಂತಂದರೆ ಸರ್ಕಾರ ವತಿಯಿಂದ ಏನಿದೆ ಅವ್ರದ್ದು ಸ್ಟ್ಯಾಂಡ್ ಇದೆ ಅಂದರೆ, ಎಲೆಕ್ಷನ್ ಕಾರಣದಿಂದ ನಾವು 9ನೇ ಎಲೆಕ್ಷನ್ ವತಿಯಿಂದ 2ನೇ ತಾರೀಕು ಮಾಡಬೇಕಾದ ರಿಸಲ್ಟನ್ನು ನಾವು ಮುಂದುವರಿಸಿದ್ದೇವೆ. ಏಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಉಪಚುನಾವಣೆ ಎಲ್ಲಕ್ಕಿಂತ ಅತಿ ಮುಖ್ಯವಾದುದು. ಏಕೆಂದರೆ ವಿದ್ಯಾರ್ಥಿಯ ಭವಿಷ್ಯ ಸರ್ಕಾರಿಗೆ ಮುಖ್ಯ ಇಲ್ಲ, ಅದಕ್ಕೆ ಎಲೆಕ್ಷನ್ ಮುಖ್ಯ. ನಮ್ಮ ದೇಶದಲ್ಲಿ ಎಲೆಕ್ಷನ್ ಮುಖ್ಯವಾಗಿದೆ, ವಿದ್ಯಾರ್ಥಿ ಭವಿಷ್ಯ ಮುಖ್ಯವಿಲ್ಲ. 7ನೇ ತಾರೀಕು ಅಂದರೆ ಇವತ್ತೇ ಬರಬೇಕಾಗಿದ್ದ ರಿಸಲ್ಟ್ 9ನೇ ತಾರೀಕು ವಿದ್ಯಾರ್ಥಿಗಳಿಗೆ ನಿಮಗೆ 9ನೇ ತಾರೀಕು ರಿಸಲ್ಟ್ ಬಂದೇ ಬರುತ್ತದೆ ಅಂತ ನಾವು ಹೇಳುತ್ತಾ, ಒಂದು ಪರ್ಸ್ನಲ್ ಅಂದರೆ ನಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಬಿ ಆ್ಯಸ್ ಎ ಇವ್ಯಾಲ್ಯೂಯೇಟರ್ ನಮಗೆ ಬಿ ಹಲವಾರು ಸೋರ್ಸ್ಗಳು ಇರ್ತದೆ. ಆ ಸೋರ್ಸ್ಲಿಂದ ನಮಗೂ ಬಿ ಮೆಸೇಜ್ ಬಂದಿದೆ 9ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುತ್ತದೆ ಅಂತ. ಅದಕ್ಕೆ ನಾನು ಬಿ ನಿಮ್ಮ ಮುಂದೆ ಇದು ಒಂದು ನ್ಯೂಸ್ ಇತ್ತು, ಒಂದು ಅಪ್ಡೇಟ್ ಇತ್ತು. ಅಪ್ಡೇಟನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕೆಂಬ ಉದ್ದೇಶದಿಂದ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಮತ್ತೆ ಏರುಪೇರು ಏನಾದರೂ ಅಪ್ಡೇಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನನಗೆ ಫಾಲೋವರ್, ನನ್ನ ಸಬ್ಸ್ಕ್ರೈಬರ್ ಎಲ್ಲ ವಿದ್ಯಾರ್ಥಿಗಳಿಗೆ 9ನೇ ತಾರೀಕು ನಿಮ್ಮ ರಿಸಲ್ಟ್ ಅನೌನ್ಸ್ ಅದೇ ಆಗುತ್ತದೆ ಅಂತ ನಾನು ಫೈನಲ್ ಒಂದು ಮಾತು ಹೇಳ್ತಾ ಇದ್ದೀನಿ. 1% ಅದು ಸರ್ಕಾರ ಮೇಲೆ ಬಿಟ್ಟಿದ ವಿಷಯ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲೇ ಮುಕ್ತಾಯ ಮಾಡುತ್ತೇನೆ. ಅಂತ ಎಲ್ಲರಿಗೂ ಶುಭವಾಗಲಿ ಅಂತ ನಮಸ್ಕಾರ ಎಲ್ಲರಿಗೂ.